So, dear viewers, here we have with us Kosromedu Panchayat member Krishnappa. So, this Panchayat is very close to Tumkuru city. It is Tumkuru rural, part of Tumkuru rural. So, Krishnappaji, Solpa Matadi, what is the sense of this Lok Sabha election? BJP, our Congress Paksha, Yaru, Bharate, how this election scene here in rural area? ತುಮಕೂರು ಲೋಕಸಭಾ ಇಲ್ಲಿ ಬಿಜೆಪಿನೇ ವಿನ್ನಿಂಗು. ಓಕೆ. ಸೋಮಣ್ಣ ಈ ಸಲ ಸೋಮಣ್ಣ ಬಿಜೆಪಿ ಮತ್ತು ಜನತಾದಳದ ಬಿಂಗಲ್ಲಾಗಿ ನಿಂತಿದ್ದಾರೆ. ಈ ಸಲ ವಿನ್ನಿಂಗು ಬಿಜೆಪಿಯಿಂದಲೇ, ಬಿಜೆಪಿನೇ. ಸೋಮಣ್ಣನವರು ವಿನ್ ಆಗ್ತಾರೆ. ಓಕೆ, ರೈಟ್. ಇಲ್ಲಿ ಬಿ ಜೆ ಪಿಗೂ ನಮ್ಮ ಮೋದಿ ಪ್ರಭಾವ ಜನ ಮೀನ್ಸ್ ಹೆಲ್ಪ್ ಮಾಡ್ತಿ. ಮೋದಿ ಪ್ರಭಾವ ಭಾರಿ ಇದೆ. ನಾವು ನಮ್ಮಂಥ ಯುವಕರು ಏನಿದೆ ಮೋದಿ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ಮೋದಿಯಿಂದಲೇ ಇಲ್ಲಿ ವಿನ್ನಿಂಗ್ ಆಗೋದು. ಓಕೆ, ರೈಟ್. ಇಲ್ಲಿ ರೂರಲ್ ಏರಿಯಾಗೆ ಜಾಸ್ತಿ ಮುದ್ದಗಳು ಏನು ಇದು, ವಿಷಯಗಳು ಏನು ಇದು ಈ ಲೋಕಸಭೆಗೆ ಈ ಕೇಂದ್ರದಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಈಗ ನೋಡ್ತಿರ್ಬೋದು. ಈಗ ಎಷ್ಟು ವೇಗವಾಗಿ ರೋಡ್ಗಳು ಸಖತ್ತು ಒರಿಜಿನಲ್ ಆಗಿ ಸುರಕ್ಷಿತವಾಗಿರುವಂಥ ರೋಡ್ಗಳು ಮಾಡ್ತಿದ್ದಾರೆ. ಮತ್ತು ಮೋದಿ ಕೊಟ್ಟಿರುವಂಥ ರೈತರಿಗೆ 2,000 ರೂಪಾಯಿ ದುಡ್ಡು ಆಗ್ತಾ ಇರೋದು. ಓಕೆ. ಮತ್ತು ನಮ್ಮ ಇಡೀ ವಿಶ್ವ ಗುರು ಅಂತ ಒಪ್ಕೊಂಡಿರೋದು. ವೆರಿ ಗುಡ್. ಆಮೇಲೆ ಮತ್ತು ಮೋದಿಯವ್ರನ್ನ ಯಾವ ದೇಶಕ್ಕೆ ಹೋದ್ರೂ ನಮ್ಮ ಭಾರತನ ಇವತ್ತು ಗುರ್ತಿಡಿತಾ ಇದ್ದಾರೆ. ಭಾರತನ ಇವತ್ತು ಭಾರತ ಇಂಥ ಐತೆ ಅಂತ ಅನ್ನೋದು ಎಲ್ಲದಕ್ಕೂ ಗೊತ್ತಾಗ್ತಾ ಇದೆ. ಓಕೆ, ವೆರಿ ಗುಡ್. ಸೊ ಬಟ್ ದ ರೀಸೆಂಟ್ ಸ್ಟೇಟ್ ಎಲೆಕ್ಷನ್ BJP lost its entire this thing with Congress, and Siddaramaiah became chief minister. So Congress assembly election ge win agide alla. So how that happened? Why rural people voted for Congress? ಕಾಂಗ್ರೆಸ್ನಲ್ಲಿ ಈಗ ಹೋದ್ಸಲಿ ಏನು ಎಲೆಕ್ಷನ್ನು ನಡೀತೋ ಲೋಕಸಭೆಗೂ ಮತ್ತು ವಿಧಾನಸಭೆಗೂ ವ್ಯತ್ಯಾಸ ಇದೆ. ಲೋಕಸಭೆನೇ ಬೇರೆ, ವಿಧಾನಸಭೆನೇ ಬೇರೆ. ವಿಧಾನಸಭೆಯಲ್ಲಿ ಅವರು ಏನು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವೋಟ್ ಹಾಕ್ಸ್ಕೊಂಡ್ರು. ಅದರಲ್ಲಿ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ 10 kg ಕೊಡಲಿಲ್ಲ. ಕೇಂದ್ರ ಸರ್ಕಾರದಿಂದ ಬರುವಂಥ 5 kgನೇ ನಮ್ಮ ಮೋದಿ ಅವ್ರು ಕೊಡ್ತಿರೋದು, ಅದು 5 kg. ಅದು ನಾವು ಕೊಡ್ತಿದ್ದೀವಿ ಅಂತ ಇಲ್ಲಿ ಕೆಲವರಿಗೆ ಸುಳ್ಳು ಹೇಳ್ಕೊಂಡು ಇದು ಮಾಡ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಂತವ್ರೆ. ಆಮೇಲೆ ಏನು ಸಿದ್ದರಾಮಯ್ಯನವರು ಬರೀ ಸುಳ್ಳು ಹೇಳ್ಕೊಂಡು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಇದನ್ನು ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ಹೇಳಿ ಬರೀ ಮೋಸ ಮಾಡ್ತಾರೆ. ಕೆಲವರಿಗೆ ಇನ್ನ ದುಡ್ಡು ಬಂದಿಲ್ಲ. ಕೆಲವರು ಲೇಡೀಸು ಬೈಕಂತವ್ರೆ. ಓ, ವೆರಿ ಗುಡ್. ಓಕೆ, ರೈಟ್. ಸೊ ಐ ವಾಂಟ್ ಟು ನೋ ವಾಟ್ ಈಸ್ ಯುವರ್ ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀವಿ ಇದು ನಯಾ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ನಿಮಗೂ ತುಮಕೂರಿಗೂ ಬೇಕು? ಸೊ ಟೆಲ್ ಬಿಟ್ ಆನ್ ದ್ಯಾಟ್. ಏನೆಲ್ಲ ಅವ್ರಿಗೂ ರೈತರಿಗೂ ಬೇಕು, ಯುವಜನಗಳಿಗೂ ಬೇಕು, ಲೇಡೀಸ್ ಅವ್ರ ಲೇಡೀಸ್ಗೂ ಬೇಕು ಇದು ಕೇಂದ್ರ ಸರ್ಕಾರದಿಂದ ಈಗ ಲೇಡೀಸ್ಗೆ ಅವ್ರಿಗೆ 33% ಮಾಡಿದ್ದಾರೆ. ಅದೊಂದು ಲೇಡೀಸ್ಗೆ ಒಂದು ಒಳ್ಳೆಯ ವಿಚಾರ. ಆಮೇಲೆ ತುಮಕೂರಿಗೆ ಆಲ್ರೆಡಿ ಇದು ಸ್ಮಾರ್ಟ್ ಸಿಟಿ ಅದು ಸ್ಮಾರ್ಟ್ ಸಿಟಿಗೆ ದುಡ್ಡೆಲ್ಲ ಬಂದು ಈಗಾಗಲೇ ವರ್ಕು ಎಲ್ಲ 3/4% ಮುಗ್ದೋಗಿದೆ. ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಮಾಡಿದ್ದಾರೆ. ಅದೆಲ್ಲ ಸಾಧ್ಯ ಆಗಿದ್ದು ಮೋದಿ ಅವರಿಂದನೇ. ಇಲ್ಲಿ ಜಪಾನೀಸ್ ಟೌನ್ಶಿಪ್ ಏನು ಆಯಿತು? ಇಲ್ಲಿ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭಾರಿ ಎಲ್ಲ HAL
HAL ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ವೆರಿ ಗುಡ್. ಮತ್ತೆ ಇಸ್ರೋ ಹಾ. ಏನು HMT ಅಂತ ಇತ್ತು, HMTನ ಇದು ಮಾಡ್ಕೊಂಡು ಇಸ್ರೋನ ಇಲ್ಲಿ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇಸ್ರೋ ಸ್ಟಾರ್ಟ್ ಆಗಿದೆ. ವೆರಿ ವೆರಿ ಇಸ್ರೋ ಸ್ಟಾರ್ಟ್ ಆಗಿದೆ. ಅದೆಲ್ಲ ಆಗಿದ್ದು ಮೋದಿಯವರ ಕೇಂದ್ರ ಸರ್ಕಾರದ ಯೋಜನೆ ಅದು. ಓಕೆ, ವೆರಿ ಗುಡ್. ಹಂಗಾಗಿ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮಗೆ ಈಗ 10 ವರ್ಷದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ಮುಂದಕ್ಕೂ ಅವರೇ ಬರ್ತಾರೆ. ನಮಗೆ ಅವರೇ ವಿನ್ ಆಗ್ತಾರೆ. Thank you, Krishnappa, for sharing your views on behalf of the rural villages in around Tumkuru. Okay, great talking to NFA Post TV. Thanks a lot. ಓಕೆ. Right.